ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯ್ ಚೇತೂಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾ ಆರಾಮದೀನಿ ರೀ, ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿನಿ. ಇವತ್ತು ನಾನು ವೇಸ್ಟ್ ಬಟ್ಟೆಯಿಂದ ಒಂದು ವೇಸ್ಟ್ ಬ್ಲೌಸ್ ರೀ ಇದೆ. ನಾನು ಆನ್ಲೈನ್ದೊಳಗೆ ತರಿಸಿದ್ದೆ ಅದು ನನಗೆ ಸೆಟ್ ಆಗಲಿಲ್ಲ ರೀ ಹೊಲಿಯಾಕೆ. ಅಂದ್ರೆ ಹೊಲಿಯೋದ್ರೊಳಗೆ ಸ್ವಲ್ಪ ಡಿಸೈನಕ್ಕೆ ನಮ್ಮ ನೆಕ್ಕಿಗೆ ಸೆಟ್ ಆಗಲಿಲ್ಲ. ಹಂಗೆ ಇಟ್ಟಿದ್ದೆ. ಒಂದು 2 ವರ್ಷ ಆದ್ರೆ ಇದನ್ನು ತರಿಸಿ ಹಂಗೆ ಇಟ್ಟಿದ್ದೆ. ಅದಕ್ಕೆ ಈಗ ನನ್ನ ಮಗಳಿಗೆ ಥರ ಟಾಪನ್ನು ಹೊಲಿಬೋದು. ಲಂಗಾದ ಮೇಲಿನ ಟಾಪ್, ಲಂಗ ಡೌನ್ ಮೇಲೆ ಹಾಕ್ಬೋದು, ಯಾವ ಟೈಪ್ ಆದರೂ ಹಾಕ್ಬೋದು ಅಂತೇಳಿ ಈ ಟೈಪ್ ಪ್ಲ್ಯಾನ್ ಮಾಡಿ ಒಟ್ಟು ವೇಸ್ಟ್ ಬಟ್ಟೆಯಿಂದ ಒಗ್ಯಾಕತ್ತಿದ್ದೆ ರೀ. ಏನೋ ಒಂದು ತಲೆ ಓಡಿಸಿ ಈ ರೀತಿ ಮಾಡಿದ್ರೆ ಹೆಂಗೆ ಅಂತೇಳಿ ವೇಸ್ಟ್ ಬಟ್ಟೆಯಿಂದ ಒಂದು ಲೆಹಂಗಾ ಮ್ಯಾಗಿಂದ ಬ್ಲೌಸ್ ಬರುತ್ತಲ್ಲ ರೀ, ಅದನ್ನು ಸ್ಟಿಚ್ ಮಾಡಾಕತ್ತೀನಿ ನೋಡಿರಿ. ಕಟ್ಟಿದ್ದು ರೀ ಎಲ್ಲ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡತ್ತೀನಿ. ಇಲ್ಲಿ ಯಾಕೆ ಎಕ್ಸ್ಟ್ರಾ ಅದನ್ನು ತೊಗೊಳತ್ತೀನಿ ಅಂದ್ರೆ, ಇದು ಮ್ಯಾಗಿಂದ ಏನೈತಲ್ಲ ರೀ, ಅದಕ್ಕೆ ಆಗಲೇ ನಾನು ಫೋಲ್ಡ್ ಮಾಡಿ ಹೊಲ್ಕೊಂಡಿನಿ. ಯಾಕಂದ್ರೆ ನಾನು ಬ್ಲೌಸ್ ಆಲ್ರೆಡಿ ಹೊಲ್ಕೊಂಡಿದ್ದೆ. ನಾನು ಅದು ಫೋಲ್ಡ್ ಮಾಡಿದ್ದೆ ಸಿಕ್ಕೈತೆ ನಂಗೆ. ಆದರೆ ತೆಳಗಿನ ಪಾರ್ಟ್ ನನಗೆ ಫೋಲ್ಡ್ ಮಾಡಿ ಸಿಕ್ಕಿಲ್ಲ. ನಾನು ನೆಕ್ಸ್ಟ್ ಫೋಲ್ಡ್ ಮಾಡಬೇಕು. ಅದಕ್ಕೆ ನಾನು ಅರ್ಧ ಇಂಚ್ ಹೆಚ್ಚಿಗೆ ತೊಗೊಂಡಿನಲ್ಲಿ. ಎದೆ ಸುತ್ತಳತೆ, ನನ್ನ ಮಗಳದ್ದು ಎದೆ ಸುತ್ತಳತೆ 5.5 ಇಂಚು ಪ್ಲಸ್ 2 ಇಂಚು ಫಿಟ್ಟಿಂಗ್ಗೋಸ್ಕರ ತೊಗೊಂಡಿನಿ ನೋಡ್ರಿ. ಇಲ್ಲೇ ಶೋಲ್ಡ್ರ್ ಎಷ್ಟು 4.5 ಇಂಚ್ ತೊಗೊಂಡಿನಿ. 4.5 ಇಂಚು. ನೆಕ್ಸ್ಟ್ ಆರ್ಮೋಲು 4.5 ಇಂಚ ತೊಗೊಳೋದು ರೀ. ಆರ್ಮೋಲು 4.5 ಇಂಚ ತೊಗೊಳೋದು. ಶೋಲ್ಡ್ರೂ 4.5 ಇಂಚ ತೊಗೊಂಡು ಈ ರೀತಿ ಸ್ವಲ್ಪ ಅದ್ರೊಳಗೆ ಒಂದು ಅರ್ಧ ಗ್ಯಾಪ್ ಒಳಗೆ ಒಂದು ಫ್ರಂಟ್ ಬ್ಯಾಕ್ ತೊಗೋಬೇಕು. ನಾ ಫ್ರಂಟ್ ಅದೇನು ಡಿಸೈನ್ ಐತಲ್ಲ ರೀ, ಕಟ್ ವರ್ಕ್ ಟೈಪ್ ವರ್ಕ್ ಐತೆ, ಅದೇ ಟೈಪ್ನ ಹೊಲಿಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿನಿ. ನೋಡೋಣ್ರಿ ಹೆಂಗೆ ರೆಡಿ ಆಗುತ್ತೆ ಅಂಥೇಳಿ. ಈ ನೋಡಿರಿ, ನಾನು ಜಸ್ಟ್ ಆರ್ಮೋಲಿಂದ ಕಟ್ ಮಾಡ್ಕೊತೀನಿ. ಸೈಡ್ ಚೆಸ್ಟ್ ಎಷ್ಟು ಬೇಕಲ್ಲ 5.5 ಪ್ಲಸ್ 2 ಇಂಚು ಏನು ಮಾರ್ಕ್ ಹಾಕಿನಲ್ಲ ಅಷ್ಟೇ ನಾನು ಕಟ್ ಮಾಡತ್ತೀನಿ. ವಿತ್ ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ ಸಿಕ್ಕೈತೆ ರೀ ಫ್ರಂಟ್ ಪಾರ್ಟ್ ಒಳಗೆ. ಬ್ಯಾಕ್ ಪಾರ್ಟಿಗೆ ಲೈನಿಂಗ್ ಇಲ್ಲ, ಜಾಯಿಂಟ್ ಮಾಡ್ಕೋಬೇಕು ರೀ. ಈಗ ತೋರಿಸ್ತೀನಿ ನೋಡಿರಿ. ಶೋಲ್ಡ್ರ್ ಕಡೆ 1/4 ಇಂಚಿನಷ್ಟು ಇಷ್ಟು ಕ್ರಾಸ್ ಅಂತ ಕಟ್ ಮಾಡ್ಕೊರಿ. ನೆಕ್ ಈ ರೀತಿ ಒಂದು ಮಾರ್ಕ್ ಹಾಕೋರಿ 4 ಪಾರ್ಟಿಗೂ. ಅಂದರೆ ನಮ್ಗೆ ಸ್ಟಿಚ್ ಮಾಡೋಕೆ ಈಸಿ ಆಗ್ತೈತೆ. ಆಮೇಲೆ ಈ ನೋಡಿರಿ ಬ್ಯಾಕ್ ಪಾರ್ಟ್ ಇದು ಪ್ಲೇನ್ ತೊಗೊಂಡಿನಿ. ಬ್ಯಾಕ್ ಪಾರ್ಟ್ ಒಳಗೆ ಡಿಸೈನ್ ಮಾಡ್ತೀನಿ ರೀ. ಆಮೇಲೆ ನೋಡಿರಿ ವಿ ಶೇಪ್ ಹಾಕಿ ನಾನು ಬ್ಯಾಕ್ ಪಾರ್ಟ್ ಒಳಗೆ ವಿ ಶೇಪ್ ಲೈನಿಂಗ್ ಮೇಲೆ ಹಾಕಿರಿ. ಮೇನ್ ಫ್ಯಾಬ್ರಿಕ್ ಕಟ್ಟೂ ಮಾಡಬೇಡ್ರಿ, ಹಾಕೋಬೇಡ್ರಿ. ಜಸ್ಟ್ ಲೈನಿಂಗನ್ನು ಒಂದು ಕಟ್ ಮಾಡಿರಿ. ಮೇನ್ ಫ್ಯಾಬ್ರಿಕ್ಕಿಗೆ ಸೆಂಟ್ರ್ ಒಂದು ನೆಕ್ಕಿನ ಸೆಂಟ್ರ್ ಒಂದು ಇದು ಮಾಡ್ಕೊರಿ, ಮಾರ್ಕ್ ಹಾಕ್ಕೊಂಡು ಇಟ್ಕೋರಿ. ಸ್ಲೀವ್ ನೋಡಿರಿ, ನಂದು ಜಸ್ಟ್ ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಅದ್ರೊಳಗೆ ಅದು ಗಡ್ಗೆ ಶೇಪ್ ಇದು ಇತ್ತು. ಅದ್ರೊಳಗೆ ನಾನು ಸ್ಲೀವನ್ನು ತಗೊಂಡಿನಿ. ಸಣ್ಣ ಹುಡುಗ್ರಿ 3.5 ವರ್ಷಕ್ಕೆ ಅದಾಳಕ್ಕೆ, ಭಾಳಿಲ್ಲ 3-3.5 ವರ್ಷಕ್ಕೆ ಅದಾಳ ಆಕಿ. ದಮ್ಮು ಇಷ್ಟು ಇದೂ ಫಿಟ್ಟೂ ಇಲ್ಲ, ದಮ್ಮೂ ಇಲ್ಲ. ಹಿಂಗಾಗಿ ಈಕಿ ಸಾಕಾಗತ್ತಂತೆ ಈ ಥರ ಪ್ಲ್ಯಾನ್ ಮಾಡಿ ಎಲ್ಲ ಸೆಟ್ ಮಾಡಿದೆ ರೀ. ಭಾಳ ಚಂದ ರೆಡಿ ಆಯ್ತು ರೀ ಅದು. ಅಂದರೆ ಒಗ್ಯಾಕತ್ತಿದ್ದೆ ನಾನು ಆ್ಯಕ್ಚುಲಿ ಬ್ಲೌಸ್. ಎಷ್ಟು ವರ್ಷ ಆತಪ್ಪ ಇದನ್ನ ಇಟ್ಕೊಂಡು ಕುಂತಂದು, ಒಂದು 3-4 ವರ್ಷ ಆಯ್ತು ರೀ. ಅದನ್ನು ಆನ್ಲೈನ್ದಾಗ ತರಿಸಿದ್ದೆ ನಾನು. ಚಂದ ಅನ್ನಿಸ್ತು ಅಂತೇಳಿ. ವರ್ಕೆಲ್ಲ ಚಲೋ ಐತೆ ರೀ. ಬಟ್ ಅವ್ರದ್ದು ಈತ ಬೋಟ್ ನೆಕ್ಕಿಂದು ಅಳತಿನೂ ಕೊಟ್ಟಿಲ್ಲ, ಈ ಕಡೆ ನಾರ್ಮಲ್ ನೆಕ್ ಹೊಲಿಕೊಳ್ಳೋ ಅಳತಿ ಕೊಟ್ಟಿಲ್ಲ. ಏನೋ ಒಟ್ಟು ಭಾಳ ಕಂಜೆಸ್ಟೆಡ್ ಇತ್ತು. ಆದರೂ ಗುದ್ದಾಡಿ ಹೊಲಿಯಾಕತ್ತಿದ್ದೆ. ಎಲ್ಲ ಅಟ್ಯಾಚ್ ಮಾಡಿಕೊಂಡೆ, ಎಲ್ಲ ಮಾಡಿಕೊಂಡೆ. ಯಾಕೋ ನಂಗೆ ಒಟ್ಟು ಸೆಟ್ ಆಗಲಿಲ್ಲ. ಬೇಡ ಬಿಡು, ಇದು ಚಲೋ ಇಲ್ಲ, ಅಷ್ಟು ಸರಿ ಅನ್ಸೋಲ್ತು ನನಗೆ ಅಂಥೇಳಿ ಹಂಗೆ ಇಟ್ಟಿದ್ದೆ. ಇನ್ನೆಲ್ಲ ಅರ್ಬಿ ಸ್ವಚ್ಛ ಮಾಡಾಕತ್ತೀನಿ. ಸಿಕ್ತು ರೀ. ಅದು ಸಿಕ್ಕೂಳೆ ನಾನು ಅದನ್ನ ಏನು ಮಾಡಿದೆ, ಒಗದ್ಬಿಟ್ರೆ ಆತು ಬಿಡ ಅಂತೇಳಿ ವಿಚಾರ ಮಾಡೋತ್ನಾಗ ಮತ್ತು ನೋಡಿದೆ ಆ ಕಡೆ ಈ ಕಡೆ. ಏನಪ್ಪ ಏನರ ಆರಾಧ್ಯ ಹೊಲಿಯಾಕೆ ಬರ್ತೈತೆ, ನನ್ನ ಮಗಳಿಗೆ ಹೊಲಿಯಾಕೆ ಬರ್ತೈತೆ ಅಂತೇಳಿ ಟ್ರೈ ಮಾಡಿ ಈ ರೀತಿ ಒಂದು ಕ್ರಿಯೇಟಿವ್ ಮಾಡಿಕೊಂಡೆ ನೋಡಿರಿ. ಯಾವುದೇ ವೇಸ್ಟ್ ಅಂತ ಒಗದ್ವಿ ಅಂದ್ರೆ ಅದು ವೇಸ್ಟ್ ಆಕೈತೆ ರೀ. ಅದರಿಂದ ನಾವು ಯೂಸ್ ಮಾಡ್ಕೊಂಡು ಅಂದ್ರೆ ಸಾಕಷ್ಟು ಯೂಸಸ್ ಇರತ್ತವ್ರಿ. ಅದೇ ರೀತಿ ನಾನು ಇದನ್ನ ಯೂಸ್ ಮಾಡಿಕೊಂಡೆ ರೀ, ಬಿಡಲಿಲ್ಲ. ನಾನು ಅದ್ರಾಗ ಯಾವ ವೇಸ್ಟ್ ಬಟ್ಟೆನ ಒಗ್ಯಾಕೆ ಹೋಗಂಗಿಲ್ಲ. ಅದನ್ನು ಹೊಳ್ಳಿ ನನ್ನ ಮಗಳಿಗಾರ ಆಗಲಿ, ನಮಗಾರ ಆಗಲಿ, ಬೇರೆ ಯಾರಿಗಾರ ಆಗಲಿ, ಮಂದಿಗಾರ ಒಟ್ಟು ಹೊಲದು ಕೊಡುವಂಥದ್ದು ಸ್ವಲ್ಪ ಭಾಳ ಇದೈತಿ ನಮ್ದು. ಒಟ್ಟು ಇಡಂಗಿಲ್ಲ. ಅದೈತಲ್ಲ, ಏನು ನಾವು ಹೊತ್ಕೊಂಡು ನಿಂತೇವೆ ನಮ್ಗೆ ಒಟ್ಟು ಇಡುವಂಗಿಲ್ಲ. ನೋಡ್ತೀನಿ ಇಡ್ತೀನಿ, ಮಾಡ್ಬೇಕಂತ ಇಡ್ತೀನಿ. ಆತು ನನ್ನ ಮಗಳಿಗೆ ಆಗಲಿಲ್ಲ ಅಂದ್ರೆ ಬೇರೆ ಯಾರಿಗಾರ ಹೊಲದರ ಕೊಡಬೇಕು. ಒಂದು ಒಗ್ಗೆ ಹಾಕ್ಯಾರ ಯಾರಿಗಾರ ಕೊಟ್ರ ಆತನ ಲೆಕ್ಕಕ್ಕೆ ಒಟ್ಟು ಓಲ್ಡ್ ಅರ್ಬಿನ ಎಲ್ಲನೂ ಯುಟಿಲೈಸ್ ಮಾಡ್ತೀನಿ ರೀ. ಯಾವುದೂ ವೇಸ್ಟ್ ಮಾಡೋಂಗಿಲ್ಲ. ಅದಕ್ಕೆ ನಾನೀಗ ನೋಡ್ರಿ ನೆಕ್ ವಿ ನೆಕ್. ನೆಕ್ಸ್ಟ್ ಅದನ್ನು ಏನು ಮಾಡಿದೆ, ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಲೈನಿಂಗ್ ಒಂದೇ ಕಟ್ ಮಾಡ್ಕೊಂಡಿದ್ದೆ, ನೋಡಿದ್ರಿ ನೀವು ಕಟ್ಟಿಂಗ್ ಒಳಗೆ. ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಟರ್ನ್ ಮಾಡಿಕೊಂಡು ಹೊಳ್ಳಿ ವಿ ಶೇಪ್ ಹೆಂಗೈತಲ್ಲ ಹಂಗನ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು, ಒಂದು 1/4 ಇಂಚಿನಷ್ಟು ಬಿಟ್ಟು ಅಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಒಂದು 1/4 ಇಂಚಿನಷ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಇದನ್ನು ದೊಡ್ಡ ಹೊಲಿಗೆ ಇಟ್ಟು ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು ರೀ. ಲೈನಿಂಗಿಗೆ ದೊಡ್ಡ ಹೊಲಿಗೆ ಇಟ್ಟಿನಿ ರೀ. ಕರೆಕ್ಟಾಗಿ ಎಡ್ಜಿಗೆ ಒಂದು 1/4 ಇಂಚಿನಷ್ಟು ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು ರೀ. ಆ ಕಡೆ ಈ ಕಡೆ ಎರಡೂ ಕಡೆ ನೋಡಿರಿ ಇಷ್ಟು ಕರೆಕ್ಟಾಗಿ
ನಾ ಸೆಂಟ್ರ್ ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡೀನಿ ರೀ ಇದನ್ನ ಬಟ್ಟೆ ನಾನು ಬ್ಲೌಸ್ ಎಲ್ಲ ಹೊಲಿಬೇಕಂತ ರೆಡಿ ಮಾಡಿ ಸ್ಟಿಚ್ಚೂ ಮಾಡೀನಿ ರೀ, ಅರ್ಧಂಬರ್ಧ ಸ್ಟಿಚ್ಚು ಆಗಿತ್ತು ಫ್ರಂಟು ಬ್ಯಾಕ್. ಯಾಕೋ ಅದು ಒಟ್ಟು ನನಗೆ ಸೂಟ ಆಗಲಿಲ್ಲ, ಹಿಂಗಾಗಿ ಇರಲಿ ಬಿಡ ಅಂಥೇಳಿ ಬಿಟ್ಟೆ. ಈಗ ನೋಡಿರಿ ಇದು ಬ್ಯಾಕ್ ಪಾರ್ಟ್ ಮುಗೀತು. ಫ್ರಂಟ್ ಪಾರ್ಟ್ ಹೆಂಗಪ್ಪ ಅಂತಂದ್ರೆ ಕಟ್ ವರ್ಕ್ ಹೆಂಗೈತೆ ನೋಡ್ರಿ, ಅದು ಡಿಸೈನ್ ಹೆಂಗೈತಲ್ಲ ಅದೇ ಟೈಪ್ ಹೊಲಿಬೇಕಂತೇಳಿ ಟ್ರೈ ಮಾಡಿದೆ, ಆಗೈತೆ ರೀ. ಈ ರೀತಿ ಅದು ಹೆಂಗೆ ಡಿಸೈನ್ ಐತಲ್ಲ ಅದೇ ರೀತಿನ ನಾನು ಹೊಲ್ಕೋತ ಬರತ್ತೀನಿ ನೋಡ್ರಿ. ಅಲ್ಲಿ ಅದೇನು ಡಿಸೈನ್ ಐತಲ್ಲ ಆ ಫ್ಲವರ್ ಬಂದವಲ್ಲ ರೀ, ಹಂಗೊಂದು ಹಿಂಗೊಂದು ಹಂಗಂತ ಅದೆಲ್ಲ ಫ್ಲವರ್ ಹೆಂಗೈತೆ ಹಂಗೆ ಮಾಡ್ಕೋತ ಇದನ್ನು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನಿಧಾನವಾಗಿ ಮಾಡ್ಬೇಕಾಕೈತೆ ರೀ, ಅಂದ್ರೆ ನಮಗೆ ಡಿಸೈನ್ ಬರ್ತೈತೆ. ಸ್ವಲ್ಪ ಭಾಳ ಅದು ಡಿಸೈನ್ ಕಾಣಂಗಿಲ್ಲ ಆ್ಯಕ್ಚುಲಿ, ಆದ್ರೆ ಅದು ಬರ್ಬೇಕಂದ್ರೆ ಸ್ವಲ್ಪರ ಕಾಣ್ಬೇಕಂತಂದ್ರೆ ಆ್ಯಕ್ಚುಲಿ ಇದು ಏನು ಕಟ್ ವರ್ಕ್ ಅಂದ್ರೆ ಭಾಳ ಹಿಂಗೆ ಎಡ್ಜಸ್ ಇಲ್ಲ, ಹಿಂಗೆ ನಮ್ಗೆ ಎಕ್ಸಾಕ್ಟಾಗಿ ಸ್ವಲ್ಪ ಡಿಸೈನ್ ಬರೋಂಗಿಲ್ಲ. ಆದರೂ ನನ್ನ ಲೆಕ್ಕಕ್ಕೆ ಎಷ್ಟು ಬರ್ಬೇಕು ಅಷ್ಟು ಬಂದೈತಿ, ನಿಮ್ಗೆ ರೆಡಿ ಆದ್ಮೇಲೆ ಗೊತ್ತಾಗ್ತೈತಿ. ಫ್ರಂಟ್ ಪಾರ್ಟನ್ನು ಎರಡೂ ಸ್ಲೀವ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಂಡೀನಿ ರೀ. ನಿಮಗೆ ನಂದು ಬ್ಲೌಸಿನ ಸ್ಲೀವ್ ಏನಿರ್ತಾವಲ್ಲ, ಬ್ಲೌಸಿನ ಸ್ಲೀವನ್ನು ಸೆಂಟ್ರ್ ಜಾಯಿಂಟ್ ಮಾಡ್ಕೊಂಡೀನಿ. ಜಾಯಿಂಟ್ ಮಾಡಿಕೊಂಡು ಇದನ್ನು ಫ್ರಂಟ್ ಪಾರ್ಟ್ ಮಾಡ್ಕೊಂಡೀನಿ. ಒಟ್ಟು ಓಲ್ಡ್ ಬಟ್ಟೆಯಿಂದ ಇನ್ನು ಒಗಿಬೇಕಪ್ಪ ಅಂತೇಳಿ ಒಗೆಯೋ ಹೊತ್ನ್ಯಾಗ ಇದನ್ನು ಬ್ಲೌಸನ್ನು ರೆಡಿ ಮಾಡತ್ತೀನಿ ನೋಡಿರಿ. ಫಿನಿಶಿಂಗ್ ಮಾತ್ರ ಭಾಳ ಚಂದ ಬಂತು ರೀ. ಫಿನಿಶಿಂಗ್ ಅನ್ನೋದಕ್ಕಿಂತ ಲುಕ್ ಅಂತೂ ಅದ್ರದ್ದು ಭಾರಿ ಮಸ್ತ್ ಐತ್ರಿ, ಭಾರಿ ಚಂದ ಬಂತು ರೀ. ಬೇಕಾದಂಗೆ ನಮ್ಗೆ ಒಳಗೆ ಒಂದು 2 ಇಂಚಿನಷ್ಟು ಬಟ್ಟೆ ಉಳಿದೈತೆ ರೀ. ಆಕೆ ಬೇಕಾದಂಗೆ ಒಂದು 7-8 ವರ್ಷವರೆಗೂ ಹಾಕೋಬೋದು. ಅಂದರೆ ಇದು ಬಟ್ಟೆ ಡಲ್ ಆಗಂಗಿಲ್ಲ ರೀ, ಇದು ಯಾಕಂದ್ರೆ ಶೈನಿಂಗ್ ಐತಲ್ಲ, ಈ ಕಾಟನ್ ಅದಾವ ಅಂದ್ರೆ ಅದು ಕೂಡ ಇದಾಗ್ತೈತಿ. ವರ್ಕ್ ಇದ್ದಿದ್ದೈತಲ್ಲ ಭಾಳ ಚಂದ ಕಾಣ್ತೈತಿ. ಅದಕ್ಕೆ ಈ ರೀತಿ ಮಾಡಿ ನೋಡಿದ್ರೆ ಆತಂತೆ ಮಾಡಿದೆ, ಭಾಳ ಚಂದ ಬಂತು ರೀ. ಈ ರೀತಿ ಯಾವ್ದು ಹೆಂಗೆ ಡಿಸೈನ್ ಐತಲ್ಲ ಅದೇ ರೀತಿನೇ ಸ್ಟಿಚ್ ಮಾಡ್ಕೊತ ಬಂದು ಅದು ಹೆಂಗೈತಲ್ಲ ಹಂಗೆ ನಾನು ಸ್ಟಿಚ್ ಮಾಡ್ಕೊತನ ಹೋದೆ ರೀ. ಸ್ಟಿಚ್ ಮಾಡ್ಕೋತ ಹೋಗಿ ಅದನ್ನು ಎಕ್ಸ್ಟ್ರಾ ಬಟ್ಟೆ ಏನೈತೆ ನೋಡಿರಿ, ನಾನು ಲೈನಿಂಗ್ದು ಏನಿದೆ ಐತಲ್ಲ, ಲೈನಿಂಗ್ ಮ್ಯಾಗ ಬಟ್ಟೆ ಹಚ್ಚಿನಲ್ಲ ಅದನ್ನು ಕರೆಕ್ಟಾಗಿ ಅದು ಶೇಪ್ ಹೆಂಗೈತಲ್ಲ ಅದೇ ರೀತಿನೇ ಕಟ್ ಮಾಡ್ಕೋತ ಹೋದೆ ನೋಡಿರಿ. ನಾನು ಹೆಂಗೆ ಸ್ಟಿಚ್ ಮಾಡೀನಲ್ಲ ಅದೇ ಟೈಪಷ್ಟು ಕಟ್ ಮಾಡಿದೆ ರೀ. ನಾನು ಹೆಂಗೆ ಸ್ಟಿಚ್ ಹಾಕಿನಲ್ಲ ಅಲ್ಲಿಂದ ಒಂದು 1/4 ಇಂಚಿನಷ್ಟು ಬಿಟ್ಟು ಕಟ್ ಮಾಡಿದೆ. ಕಟ್ ಮಾಡಿ ನೋಡಿರಿ ಈ ರೀತಿ ಕಟ್ ಮಾಡಿದೆ. ಕಟ್ ಮಾಡಿ ಎಲ್ಲ ಕಾರ್ನರ್ಸು, ಟರ್ನು, ಕರ್ವ್ ಏನೇನದು ಎಲ್ಲ ಕಡೆ ಒಂದು ಸ್ವಲ್ಪ ಟ್ರಿಮ್ ಮಾಡಿದ್ದೆ. ಅಂದರೆ ನಮ್ಗೆ ಅದು ಏನಾಗುತ್ತೆ, ನಾವು ಏನು ಕಟ್ ವರ್ಕ್ ಟೈಪ್ ಮಾಡಿವಲ್ಲ ಅದೊಂದು ಸ್ವಲ್ಪ ಡಿಸೈನ್ ವಿಸಿಬಲ್ ಆಕೈತೆ ನಮಗೆ, ಇಲ್ಲಾಂದ್ರೆ ವಿಸಿಬಲ್ ಆಗಂಗಿಲ್ಲ. ಅದಕ್ಕೆ ಆ ರೀತಿ ಕಟ್ಟೆ ಸ್ವಲ್ಪ ಟ್ರಿಮ್ಸ್ ಮಾಡಿಕೊಂಡು ಮಾಡಿದೆ. ಟ್ರಿಮ್ಸ್ ಮಾಡಿ ಹೊಳಿಸ್ಕಟ್ಟೆ ಈಗ ಅವನ್ನೆಲ್ಲನೂ ಏನು ನಾವು ಟ್ರಿಮ್ಸ್ ಮಾಡಿವಲ್ಲ ಸ್ವಲ್ಪ ಒಳಗಡೆ ಸಿಕ್ಕೊಂಡಂಗಿರ್ತಾವೆ ಇವು. ಒಂದೊಂದು ಸ್ವಲ್ಪ ಒಂದು ಸ್ಕ್ರೂ ಡ್ರೈವರ್ ಇಲ್ಲ ಏನಾರು ಒಂದು ಬಟ್ ನಿಮ್ಗೆ ಒಂದು ಇದನ್ನು ತೊಗೊಂಡು ಸ್ಟಿಕ್ ತೊಗೊಂಡು ಅದನ್ನು ಎಲ್ಲ ಹೊರಗಡೆ ನುಗ್ಗಿಸಿ ನಾವು ಅಲ್ಲೊಂದು ಸ್ಟಿಚ್ ಹಾಕ್ಬೇಕು ಅದ್ರ ಮೇಲೆ. ಅಂದಾಗ ಅದ್ರದ್ದು ನಮ್ಗೆ ಸ್ವಲ್ಪ ಆದರೂ ಡಿಸೈನ್ ಕಾಣ್ತೈತಿ. ನೀವು ಹಂಗೆ ಹಾಕಿಬಿಟ್ರಂದ್ರೆ ಅವು ಡಿಸೈನ್ ಒಳಗೆ ಹೋಗ್ಬಿಡ್ತಾವೆ, ಸ್ಟಿಚ್ ಹಾಕಿರ್ತೀವಿ ಮುಗಿದ್ಬಿಡ್ತೈತಿ. ಸ್ಟಿಚ್ ಹಾಕ್ಬೇಕಾದ್ರೆ ಈ ರೀತಿ ಮಾಡಿ ಹಾಕಬೇಕು, ಅಂದ್ರೆ ಅದು ಡಿಸೈನ ಸ್ವಲ್ಪ ಹೊರಗೆ ಕಾಣ್ತೈತಿ ನೋಡಿರಿ. ಈಗ ಇದು ಆಯಿತು. ಇದೇ ರೀತಿನ ಸ್ಲೋ ಆಗಿ ಮಾಡ್ಬೇಕಾಕೈತೆ ರೀ. ಇದೂ ಸಹ ಸ್ಲೋ ಆಗಿ ಮಾಡಿದಾಗ ನಮ್ಗೆ ಡಿಸೈನ್ ನೀಟಾಗಿ ಬರ್ತೈತಿ, ಚಲೋ ಬರ್ತೈತಿ. ಹಿಂಗಾಗಿ ನೋಡಿರಿ ಅವು ಏನು ಡಿಸೈನ್ ಒಳಗೆ ಹಿಂಗೆ ರೌಂಡ್ ಇರ್ತಾವಲ್ಲ ಸ್ವಲ್ಪ ಇದಾಗಿರ್ತಾರೆ. ಒಂದು ಸ್ವಲ್ಪ ಫಿಂಗರ್ಲೇರ್ ಆಗಲಿ ಅದರಲ್ಲಿ ಇದರಲ್ಲಿ ಒಂದು ಸ್ಟಿಕ್ಲೇರ್ ಆಗಲಿ ಟರ್ನ್ ಸ್ವಲ್ಪ ನುಗ್ಗಿಸಿ ಹೊರಗೆ ತರಗಿಸಿ ಒಂದು ಸ್ಟಿಚ್ ಹಾಕಿದ್ವಿ ಅಂದ್ರೆ ಸ್ವಲ್ಪ ಅದ್ರದ್ದು ಡಿಸೈನ್ ಕಾಣ್ತೈತೆ ನಮಗೆ, ಒಳಗೆ ಹೋಗೋದಿಲ್ಲ. ನೆಕ್ಕಿನ ಡಿಸೈನು ಭಾಳ ಚಂದ ಅನ್ನಿಸ್ತು ರೀ, ಅದು ಭಾರಿ ನೀಟ್ ಅನ್ನಿಸ್ತು ನೋಡಿರಿ. ಈಗ ಅದನ್ನು ಏನು ಮಾಡತ್ತೀನಿ, ಸೈಡ್ ಜಾಯಿಂಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಆಲ್ರೆಡಿ ಇದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ ಇತ್ತು, ಶೇಸ್ಟ್ ಆರ್ಮೋಲ್ ಕಟ್ ಮಾಡಿದ್ನಲ್ರಿ, ಅದು ಕಡೆ ಬಟ್ಟೆ ಆಗುತ್ತೆ ಅಂತೇಳಿ ಸ್ವಲ್ಪ ಒಂದು ಸ್ಟಿಚ್ ಹಾಕ್ಕೊಂಡು ಇಟ್ಕೊಂಡೆ ನೋಡಿರಿ. ಶೋಲ್ಡ್ರ್ ಎರಡೂ ಕರೆಕ್ಟಾಗಿ ಬಂದೈತಿ. ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಈಗ ಏನು ಮಾಡೋದು, ಇದು ಬ್ಯಾಕ್ ಪಾರ್ಟ್ ಒಳಗೆ ಬಟ್ಟೆ ಉಳಿದಿತ್ತು ರೀ, ಅದನ್ನು ಏನು ಮಾಡಬೇಕೀಗ, ಒಂದು ದೊಡ್ಡ ಹೊಲಿಗೆ ಇಟ್ಟು ಜಸ್ಟ್ ಒಂದು ರಫ್ ಹೊಲಿಗೆ ಹಾಕೋತೀನಿ ಈಗ. ಆಮೇಲೆ ಇದಕ್ಕೆ ನಾನು ಕೈ ಹೊಲಿಗೆ ಮಾಡ್ತೀನಿ ರೀ. ಇಷ್ಟ ರೀತಿ ಮಾಡಿದ್ರೆ ಮತ್ತು ಅದು ಟರ್ನಾಗಿ ಹೊರಗೆ ಬರೋ ಚಾನ್ಸಸ್ ಇರ್ತೈತಿ. ನಾ ಏನು ಸ್ಟಿಚ್ ಮಾಡಿನಲ್ಲ ಸುಮ್ಮ ರಫ್ ಆಗಿ ಒಂದು ಹೊಲಿಗೆ ಹಾಕೀನಿ. ಅದನ್ನೇನು ಮಾಡ್ತೀನಿ ಈಗ, ಆಮೇಲೆ ಒಂದು ಹೆಮ್ಮಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ.
ನೋಡಿರಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೋತೀನಿ. ಡಬಲ್ ಸ್ಟಿಚ್ ಹಾಕೊಂಡಿನಿ. ಈ ರೀತಿ ಯಾವಾಗಲೂ ಏನೇ ಮಾಡ್ಬೇಕಾದ್ರೂ ಒಂದು ಸ್ವಲ್ಪ ನಿಧಾನವಾಗಿ ಮಾಡಿರಿ, ಫಿನಿಶಿಂಗ್ ಚಲೋ ಬರ್ತೈತಿ ಮತ್ತು ನೀಟಾಗೂ ಬರ್ತೈತಿ. ಅವಸರ ಮಾಡಿ ಹೊಡಿತೀವಲ್ಲ ರೀ, ಏನೋ ಒಂದು ಫಾಲ್ಟ್ ಆಗೇ ಬಿಡ್ತಾವೆ, ಎಲ್ಲ ಹಾಳಾಗಿಬಿಡ್ತೈತೆ. ಮತ್ತು ನಮ್ಮ ಟೈಮು ವೇಸ್ಟ್ ಆಗ್ತೈತಿ, ಮತ್ತು ಒಳ್ಳೆ ಥ್ರೆಡ್ ರಿಮೂವ್ ಮಾಡು, ಹಾಕು, ತೆಗಿ ಅನ್ನೋದಾಗ್ತೈತಿ. ಹಿಂಗೆ ಸ್ವಲ್ಪ ನಿಧಾನವಾಗಿ ಮಾಡಿರಿ. ಅದಕ್ಕೆ ಯಾವಾಗಲಾದ್ರೂ ಒಂದು ಸ್ವಲ್ಪ ನಿಧಾನ ಸ್ಟಿಚಿಂಗ್ ಮಾಡ್ಕೋತೀನಿ. ನೋಡಿರಿ ಬ್ಯಾಕ್ ಪಾರ್ಟ್ ಒಳಗೆ ಈ ರೀತಿ ಇದು ಸಹ ನೆಕ್ ಪೀಸಿಂದ ಸೆಂಟ್ರ್ ಉಳ್ದಿತ್ತು ರೀ. ಇದು ಬ್ಯಾಕ್ ಪಾರ್ಟ್ ಒಳಗೆ ಸೆಂಟ್ರ್ ನೆಕ್ ಬರುತ್ತಲ್ಲ ರೀ, ಆ ಕಡೆ ಈ ಕಡೆ ಇದು ಶೋಲ್ಡ್ರ್ ಇದು ತೊಗೊಂಡಿನಿ, ಸ್ಲೀವ್ ಹಾಕೀನಿ. ಇದು ಸೆಂಟ್ರ್ ಈ ಟೈಪ್ ಉಳಿದಿತ್ತು ರೀ. ಇದನ್ನು ಚಂದ ಬಂದಿತ್ತು, ಅದಷ್ಟೇ ಕಟ್ ಆಗಿ ಹಿಂಗೆ ಚಂದ ಅನ್ಸುತ್ತಡಿ ಈ ಟೈಪ್ ಮಾಡೋಣ ಅಂತೇಳಿ. ಬ್ಯಾಕ್ ಪಾರ್ಟ್ ಪ್ಲೇನ್ ಐತಿ, ಅಲ್ಲಿ ಏನರ ವರ್ಕ್ ಉಳಿದ್ರಾತಿ ಈ ರೀತಿ ಅಂತೇಳಿ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡೆ. ಇದು ಬ್ಯಾಕ್ ಪಾರ್ಟ್ ಪ್ಲೇನ್ ಆಗಿತ್ತಲ್ಲ ರೀ, ಅದಕ್ಕೆ ಇದನ್ನೇನು ಮಾಡಿದೆ, ಇಲ್ಲಿ ಹಚ್ಚಿದೆ. ಇದು ಭಾಳ ಚಂದ ಬಂತು ರೀ. ಅದು ಈ ರೀತಿ ರೌಂಡ್ ಶೇಪ್ ಕರೆಕ್ಟಾಗಿ ಅದು ತೆಗೆದುಕೊಳ್ಳೋಣ ಕರೆಕ್ಟ್ ಮೆಜರ್ಮೆಂಟ್ ಒಳಗೆ ಕಟ್ಟಾಗೈತೆ. ಆ್ಯಕ್ಚುಲಿ ನಾನು ಏನೂ ಯೂಸ್ ಇಲ್ಲ ಅಂತೇಳಿ ಹಂಗೆ ಸ್ಲೀವ್ ಅಷ್ಟು ತಗೊಂಡು ಒಗೆದಿದ್ದೆ. ನನ್ನ ಮಗಳು ತೊಗೊಂಡು ಆಟ ಆಡಕತ್ತಿದ್ಲ. ಅಯ್ಯೋ ಚಂದ ಬಂದೈತಲ್ಲ ಇದು, ಏನು ಮಾಡಲಿ ಏನರ ಪರ್ಸ್ ಹೊಲಿಲೋ, ಏನರ ಅಕ್ಕಿಗೆ ಏನರ ಹ್ಯಾಂಡ್ ಬ್ಯಾಗ್ ಮಾಡಲು ಏನು ಮಾಡಲಿ ಅಂತೇಳಿ ಹಂಗೆ ವಿಚಾರ ಮಾಡಿಟ್ಟಿದ್ದೆ. ಆಮೇಲೆ ಇದು ಬ್ಯಾಕ್ ಪಾರ್ಟ್ ಪ್ಲೇನ್ ಅನ್ನಿಸ್ತಲ್ಲ, ಆ ಡಿಸೈನ್ ಇಲ್ಲಿ ಅಟ್ಯಾಚ್ ಮಾಡ್ಬೋದಲ್ಲ ಅಂತೇಳಿ ನಾನು ತೊಗೊಂಬಂದು ಆ ಕಡೆ ಈ ಕಡೆ ಒಗೆದಿದ್ಲ ನಮ್ಮ ಮಗಳು, ಹುಡುಕ್ಯಾಡ್ಕೊಂಬಂದು ತೊಗೊಂಬಂದು ಅದನ್ನು ಅಟ್ಯಾಚ್ ಮಾಡಿದೆ. ಹಿಂಗಾಗಿ ಹಿಂಗೆ ಹಚ್ಚಿದ ಮ್ಯಾಗ ಭಾಳ ಚಂದ ಬಂತು ರೀ ಅದು. ಅದಕ್ಕೆ ಇದೇ ರೀತಿನೇ ಎರಡೂ ಕಡೆನೂ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರಿ. ಅಕ್ಕಿಂದು ಒಟ್ಟು ಟೋಟಲಿ ನಾನು 10.5 ಇಂಚ್ ಇಟ್ಬಿಟ್ಟೀನಿ. ಅರೌಂಡ್ 21 ಇಂಚ್ ಬೇಕು ಅಕ್ಕಿಗೆ. 10.5 ಇಂಚು ಟೋಟಲ್ 15 ಇಂಚ್ ಬಂದಿತ್ತು. 4.5 ಇಂಚ್ ಹೆಚ್ಚಿಗೆ ಆಗ್ತೈತಿ. ಆ ಕಡೆ ಈ ಕಡೆ 2.25 ಇಂಚು 2.25 ಇಂಚ್ ಬಿಟ್ಟು 2 ಮಾರ್ಕ್ ಹಾಕ್ಕೊಂಡೆ. ಆ ಕಡೆ 2.25 ಇಂಚ್ ಬಿಟ್ಟು ಮಾರ್ಕ್, ಈ ಕಡೆ ಇದು ಶೋಲ್ಡ್ರ್ ಆರ್ಮೋಲ್ 5 ಇಂಚು, ನೆಕ್ಸ್ಟ್ ಆರ್ಮೋಲ್ ಇದು ಸ್ಲೀವ್ ಫಿಟ್ಟಿಂಗ್ 4 ಇಂಚು. ಈ ರೀತಿ ಮಾಡಿ ನಾನು ಸೇಮ್ 3 ಸ್ಟಿಚ್ ಪಾಯಿಂಟ್ಸನ್ನು ತೊಗೊಂಡು ಸ್ಟಿಚ್ ಮಾಡಿದೆ. ಆಕೆ ವೇರ್ ಮಾಡಿ ನೋಡೀನಿ ರೀ, ಭಾಳ ನೀಟಾಗಿ ಭಾಳ ಚಂದ ಬಂತು ರೀ. ಅದು ನಂಗೆ ಭಾಳ ಲೈಕ್ ಆಯ್ತು. ಅಂದ್ರೆ ಒಗ್ದಿದ್ದೆ ಅಂದ್ರೆ ಹೋಗಿತ್ತು, ಏನೋ ಅದನ್ನು ರಿಯೂಸ್ ಮಾಡಿದ್ನಲ್ಲ, ನನಗೆ ಭಾಳ ಖುಷಿ ಆಯ್ತು ರೀ. ಅದು ನನ್ನ ಮಗಳು ಹಾಕಿದ್ದು ನೋಡಿದ್ರೆ ನನಗೆ ಖುಷಿ ಆಯ್ತು. ಆತಪ್ಪ ತರಿಸಿದ್ದಕ್ಕೂ ವೇಸ್ಟ್ ಆಗಲಿಲ್ಲ, ಯೂಸ್ ಆತಲ್ಲ ಅಂಥೇಳಿ ಯೂಸ್ ಮಾಡಿದೆ ನೋಡಿರಿ. ಇದೇ ರೀತಿನ ನಾನು ಎರಡೂ ಕಡೆನೂ ಸೇಮ್ ಏನು 2.25 ಮಾರ್ಕ್ ಹಾಕಿದ್ದೆ. ನೆಕ್ಸ್ಟ್ ಆರ್ಮೋಲ್ ಒಳಗೂ 5 ಇಂಚಿಗೆ ಮಾರ್ಕು, ನೆಕ್ಸ್ಟ್ ಸ್ಲೀವಿಗೆ 4 ಇಂಚಿಗೆ ಮಾರ್ಕ್. ಈ ರೀತಿ ಮಾಡಿ ನಾನು ಲೂಸ್ ಫಿಟ್ಟಿಂಗ ಇಟ್ಟೀನಿ. ಸ್ವಲ್ಪ ಫಿಟ್ ಆದರೆ ಹುಡುಗರು ಹಾಕ್ಕೊಳ್ಳೋಂಗ ಅಂತೇಳಿದ್ರೆ ವರ್ಕ್ ಐತ್ರಿ, ಇದಾಗಲ್ಲ ಅಂತೇಳಿ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇಟ್ಟು ಸ್ಟಿಚ್ ಮಾಡೇನಿ ರೀ. ಮಾಡಿ ನೋಡಿರಿ ಟರ್ನ್ ಆಮೇಲೆ ಎಷ್ಟು ಚಂದ ನೀಟ್ ಬಂತಲ್ಲ ರೀ ವರ್ಕ್. ಕರೆಕ್ಟಾಗಿ ಭಾಳ ಚಂದ ಬಂತಿದೆ. ನೆಕ್ ನೋಡಿರಿ, ಇದ್ರ ತೆಳಗೆ ಬಟ್ಟೆ ಹಚ್ಚಿದ್ದೆ ನಾ, ಏನು ಚಂದ ಬರುತ್ತೆ ಇಲ್ಲ ಅಂತೇಳಿ ಮಾಡಿದ್ದೆ. ಭಾಳ ನೆಕ್ಸ್ಟ್ ಮಸ್ತ್ ಬಂತು ರೀ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.